ಪ್ರಪಂಚದ ಭೂಗೋಳಶಾಸ್ತ್ರ. ಶಿಲಾಗೋಳ ಲಿಥೋಸ್ಪಿಯರ್. ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರವನ್ನು ಶಿಲಾಗೋಳ ಎನ್ನುವರು. ಈ ಪದರವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪನಾಗಿದ್ದು ಮತ್ತು ಸಾಗರಗಳ ತಳಭಾಗದಲ್ಲಿ ಸ್ವಲ್ಪ ತೆಳುವಾಗಿದೆ. ಶಿಲಾಗೋಳವು ವಿವಿಧ ಬಗೆಯ ಶಿಲೆಗಳು, ಖನಿಜಗಳು, ಮಣ್ಣುಗಳು ಇತ್ಯಾದಿ ಭೂಖಂಡಗಳು ಇದರ ಭಾಗಗಳಾಗಿವೆ. ಇಲ್ಲಿ ವಿವಿಧ ರೀತಿಯ ಭೂಸ್ವರೂಪಗಳು ಅಂದರೆ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು ಇತ್ಯಾದಿಗಳನ್ನು ಹೊಂದಿದೆ. ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ. ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಮಾನವನು ಪರೋಕ್ಷ ಮೂಲಗಳನ್ನು ಅವಲಂಬಿಸಿದ್ದಾನೆ. ಅವುಗಳೆಂದರೆ ಭೂಕಂಪನದ ಅಲೆಗಳು, ಜ್ವಾಲಾಮುಖಿಯ ವಸ್ತುಗಳು ಇತ್ಯಾದಿ. ಭೂಮಿಯ ಅಂತರಾಳವು ವಿವಿಧ ಬಗೆಯ ವಸ್ತುಗಳನ್ನು ವಿವಿಧ ರೂಪಗಳಲ್ಲಿ ಒಳಗೊಂಡಿದೆ. ಭೂಮಿಯ ವಿಭೇದೀಕರಣ. ಭೂಮಿಯ ಕಾಸುವ ಪ್ರಕ್ರಿಯೆಯಲ್ಲಿ ಅದರಲ್ಲಿದ್ದ ಕಬ್ಬಿಣ ದ್ರವಿಸಿದಾಗ ಅದು ಒಳ ಪ್ರವೇಶಕ್ಕಿಳಿದು ಅಲ್ಲಿದ್ದ ಹಗುರ ಪದಾರ್ಥಗಳನ್ನು ಭೂಮಿಯ ಮೇಲ್ಮೈ ಕಡೆಗೆ ನೂಕಿತು. ಹೀಗೆ ಭೂಮಿ ವಿವಿಧ ಪದರುಗಳಾಗಿ ಪುನರ್ರಚನೆಯಾದುದನ್ನು ವಿಭೇದೀಕರಣ ಎಂದು ಕರೆಯುತ್ತಾರೆ. ವಿಭೇದೀಕರಣದ ಫಲವಾಗಿ ಭೂಮಿ 3 ಪದರಗಳಾಗಿ ವಿಂಗಡಣೆಯಾಯಿತು. ತೊಗಟೆ, ಕವಚ ಮತ್ತು ಗರ್ಭ ಪುನರ್ರಚನೆಯಾಯಿತು. ಮ್ಯಾಂಟಲ್ನಲ್ಲಿ ಎರಡು ಭಾಗಗಳಿವೆ. ಮ್ಯಾಂಟಲ್ನ ಮೇಲ್ಪದರ ಮತ್ತು ಎಸ್ತನೋಸ್ಪಿಯರ್ ಎನ್ನುವರು. ಇದು ಭಾಗಶಃ ದ್ರವ ರೂಪದಲ್ಲಿದೆ. ಮ್ಯಾಂಟಲ್ನ ಕೆಳಪದರವನ್ನು ಮೆಸಾಸ್ಪಿಯರ್ ಎನ್ನುವರು. ಇದು ಘನ ರೂಪದಲ್ಲಿದೆ. ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯವನ್ನು ಮೆಹೊರೊವಿಸಿಕ್ ಅಥವಾ ಮೋಹೊ ವಲಯ ಎನ್ನುವರು. ಅದೇ ರೀತಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಗುಟೆನ್ಬರ್ಗ್ ಸೀಮಾವಲಯ ಎನ್ನುವರು. ಶಿಲೆಗಳು. ಶಿಲೆಗಳು ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಕಠಿಣ ವಸ್ತುಗಳಾಗಿವೆ. ಇದರಿಂದ ಶಿಲೆಗಳನ್ನು ಖನಿಜಗಳ ಮಿಶ್ರಣವೆಂದು ಕರೆಯುವರು. ಶಿಲಾಪದರವು ಭೂಮಿಯ ಅತ್ಯಂತ ಮೇಲ್ಪದರ. ಇದರ ಮೇಲ್ಪದರವು ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಖನಿಜಗಳನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಸಿಯಾಲ್ ಎಂದು ಕರೆಯುತ್ತಾರೆ. ಇದರ ಕೆಳಗಿನ ಪದರವು ಸಿಲಿಕಾ ಮತ್ತು ಮೆಗ್ನೀಷಿಯಂಗಳನ್ನು ಹೆಚ್ಚಾಗಿ ಒಳಗೊಂಡಿರುವುದರಿಂದ ಅದನ್ನು ಸೀಮಾ ಎಂದು ಕರೆಯುತ್ತಾರೆ. ಸಿಲಿಕಾ Si ಮತ್ತು ಮೆಗ್ನೀಷಿಯಂ Mg. ಶಿಲೆಗಳು ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತವಾಗಿರುವುದರಿಂದ ಇವುಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಅಗ್ನಿಶಿಲೆಗಳು, ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು. ಅಗ್ನಿಶಿಲೆಗಳು. ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕವು ಹೊರಹೊಮ್ಮಿ ಭೂ ಮೇಲ್ಮೈಯಲ್ಲಿ ತಂಪಾಗಿ ಘನೀಭವಿಸುವುದರಿಂದ ನಿರ್ಮಿತವಾಗುತ್ತವೆ. ಅಗ್ನಿಶಿಲೆಗಳು ಮೊದಲು ನಿರ್ಮಾಣವಾಗುವುದರಿಂದ ಇವುಗಳನ್ನು ಪ್ರಾಥಮಿಕ ಶಿಲೆಗಳೆಂದು ಕರೆಯುತ್ತಾರೆ. ಅಗ್ನಿಶಿಲೆಗಳನ್ನು ಈ ರೀತಿ ವಿಂಗಡಿಸಬಹುದು. ಅಗ್ನಿಶಿಲೆಗಳಲ್ಲಿ 2 ವಿಧ: ಅಂತಃಸರಣ ಶಿಲೆಗಳು, ಬಹಿಸ್ಸರಣ ಶಿಲೆಗಳು ಅಥವಾ ಜ್ವಾಲಾಮುಖಿ ಶಿಲೆಗಳು. ಅಂತಃಸರಣ ಶಿಲೆಗಳಲ್ಲಿ 2 ವಿಧ: ಅಂತರಾಗ್ನಿ ಶಿಲೆಗಳು ಮತ್ತು ಡೈಕ್ ಶಿಲೆಗಳು. ಭೂತೊಗಟೆಯಲ್ಲಿರುವ ಘಟಕಗಳು. ಧಾತುಗಳು: ಆಕ್ಸಿಜನ್ 47%, ಅಲ್ಯೂಮಿನಿಯಂ 8%, ಕ್ಯಾಲ್ಸಿಯಂ 3.5%, ಪೊಟ್ಯಾಷಿಯಂ 2.5%, ಟೈಟಾನಿಯಂ 0.5%, ಕಾರ್ಬನ್ 0.2%, ಸಲ್ಫರ್ 0.1%, ಸಿಲಿಕಾನ್ 28%, ಕಬ್ಬಿಣ 5%, ಸೋಡಿಯಂ 2.5%, ಮೆಗ್ನೀಷಿಯಂ 2.2%, ಹೈಡ್ರೋಜನ್ 0.2%, ಫಾಸ್ಫರಸ್ 0.1%. ಆಕ್ಸೈಡ್ಗಳು: ಸಿಲಿಕಾ 59.1%, ಕಬ್ಬಿಣ 6.8%, ಸೋಡಾ 3.7%, ಪೊಟ್ಯಾಷ್ 3.1%, ಟೈಟಾನಿಯಂ 1.0%, ಅಲ್ಯೂಮಿನಿಯಂ 15.2%, ಸುಣ್ಣ 5.1%, ಮೆಗ್ನೀಷಿಯಂ 3.7%, ನೀರು 1.3%. ಭೂಕವಚದ ಶಕ್ತಿಗಳು.
ಭೂಮಿಯ 2 ಬಗೆಯ ಶಕ್ತಿಗಳನ್ನು ಹೊಂದಿದೆ. ಈ ಶಕ್ತಿಗಳು ಭೂಮೇಲ್ಮೈನ ಸ್ವರೂಪಗಳ ಮೇಲೆ ಪರಿಣಾಮ ಬೀರುತ್ತವೆ. ಅವುಗಳೆಂದರೆ ಆಂತರಿಕ ಶಕ್ತಿ ಮತ್ತು ಬಾಹ್ಯ ಶಕ್ತಿಗಳು. ಆಂತರಿಕ ಶಕ್ತಿಗಳು ಇವುಗಳು ಭೂಮಿಯ ಒಳಗಿನ ಅಥವಾ ಆಂತರಿಕ ಶಕ್ತಿಗಳು. ಇವುಗಳಿಂದ ಭೂಮೇಲ್ಮೈನ ಸ್ವರೂಪಗಳು ಕ್ಷಿಪ್ರವಾಗಿ ಬದಲಾವಣೆಯನ್ನು ಹೊಂದುತ್ತವೆ. ಉದಾಹರಣೆಗೆ ಜ್ವಾಲಾಮುಖಿ ಮತ್ತು ಭೂಕಂಪಗಳು. ಜ್ವಾಲಾಮುಖಿಗಳು ಭೂ ಮೇಲ್ಮೈನಲ್ಲಿ ಬಿರುಕು ಅಥವಾ ರಂಧ್ರಗಳು ಅಥವಾ ದ್ವಾರಗಳು ಉಂಟಾಗಿ ಅವುಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕವು ಹೊರಬೀಳುವುದನ್ನು ಜ್ವಾಲಾಮುಖಿ ಎಂದು ಕರೆಯುವರು. ಜ್ವಾಲಾಮುಖಿಯಲ್ಲಿ ಹೊರಬರುವ ವಸ್ತುಗಳು ಶಿಲಾಪಾಕ, ಶಿಲಾಚಿರುಗಳು, ಲಾವಾರಸ, ಬೂದಿ, ನೀರಾವಿ ಮತ್ತು ಜ್ವಾಲೆಗಳು. ಜ್ವಾಲಾಮುಖಿಯ ವಿಧಗಳು: ಜಾಗೃತ ಜ್ವಾಲಾಮುಖಿಗಳು ಆಕ್ಟಿವ್ ವಾಲ್ಕೆನೋಸ್. ಇವು ಮೇಲಿಂದ ಮೇಲೆ ಸ್ಫೋಟಗೊಂಡು ಲಾವಾರಸ, ಅನಿಲ, ಬೂದಿ ಇತ್ಯಾದಿಗಳನ್ನು ಹೊರಚಿಮ್ಮುತ್ತವೆ. ಇದನ್ನೇ ಜಾಗೃತ ಜ್ವಾಲಾಮುಖಿ ಎನ್ನುವರು. ಪ್ರಪಂಚದಾದ್ಯಂತ ಸುಮಾರು 600 ಜೀವಂತ ಜಾಗೃತ ಜ್ವಾಲಾಮುಖಿಗಳಿವೆ. ವಿಶ್ವದ ಕೆಲವು ಪ್ರಮುಖ ಜಾಗೃತ ಜ್ವಾಲಾಮುಖಿಗಳು: ಯೆಲ್ಲೋಸ್ಟೋನ್ ಕಾಲ್ಡೆರಾ ಜ್ವಾಲಾಮುಖಿ USA, ಮೌಂಟ್ ವೆಸುವಿನ್ ಜ್ವಾಲಾಮುಖಿ ಇಟಲಿ, ಪೋಪೊಕೆಟೆಪೆಟ್ಲ್ ಜ್ವಾಲಾಮುಖಿ ಮೆಕ್ಸಿಕೋ, ಸಕುರಜಿಮಾ ಜ್ವಾಲಾಮುಖಿ ಜಪಾನ್, ಗಲೆರನ್ ಜ್ವಾಲಾಮುಖಿ ಕೊಲಂಬಿಯಾ, ಮೌಂಟ್ ಮೆರಪಿ ಜ್ವಾಲಾಮುಖಿ ಇಂಡೋನೇಷಿಯಾ, ಮೌಂಟ್ ನೌರ್ಗೊಂಗೊ ಜ್ವಾಲಾಮುಖಿ DR ಕಾಂಗೊ, ಉಲಾವುನ್ ಜ್ವಾಲಾಮುಖಿ ಪಪುವಾ ನ್ಯೂ ಗಿನಿಯಾ, ತಾಲ್ ಜ್ವಾಲಾಮುಖಿ ಫಿಲಿಪೈನ್ಸ್, ಮೌನ್ ಲಾವೊ ಜ್ವಾಲಾಮುಖಿ ಹವಾಯಿ ದೇಶದಲ್ಲಿದೆ. ಸುಪ್ತ ಜ್ವಾಲಾಮುಖಿಗಳು ಡೋರ್ಮ್ಯಾಂಟ್ ವಾಲ್ಕೆನೋಸ್. ಒಮ್ಮೆ ಸ್ಫೋಟಿಸಿ ಅನಂತರ ಬಹುಕಾಲ ಕಾರ್ಯಾಚರಣೆ ನಡೆಸದೆ ಸುಪ್ತವಾಗಿ ಯಾವಾಗಲೋ ಒಮ್ಮೆ ಜಾಗೃತವಾಗಿ ಕಾರ್ಯಾಚರಣೆ ನಡೆಸುವ ಜ್ವಾಲಾಮುಖಿಗಳನ್ನು ಸುಪ್ತ ಜ್ವಾಲಾಮುಖಿಗಳು ಎನ್ನುವರು. ಮೌಂಟ್ ಪಿಲಿ ಜ್ವಾಲಾಮುಖಿ ಫ್ರಾನ್ಸ್ ದೇಶ, ಹೆಕ್ಲಾ ಜ್ವಾಲಾಮುಖಿ ಐಸ್ಲ್ಯಾಂಡ್, ಸೀಟೆಸ್ ಸಿಡಾಡೆಸ್ ಜ್ವಾಲಾಮುಖಿ ಪೋರ್ಚುಗಲ್, ಫುರ್ನಾಸ್ ಜ್ವಾಲಾಮುಖಿ ಪೋರ್ಚುಗಲ್, ಸಫ್ರಿಯಾರೆ ಸೇಂಟ್ ವಿನ್ಸೆಂಟ್ ಜ್ವಾಲಾಮುಖಿ ಕೆರೆಬಿಯನ್, ಅಗುವಾ ಡಿ ಪಾವೊ ಜ್ವಾಲಾಮುಖಿ ಪೋರ್ಚುಗಲ್, ಎಟ್ನಾ ಜ್ವಾಲಾಮುಖಿ ಇಟಲಿ, ಲಾ ಸೌಪ್ರಿಯಾರೆ ಜ್ವಾಲಾಮುಖಿ ಫ್ರಾನ್ಸ್, ಕಾಂಪಿ ಪ್ಲೆಗ್ರೆ ಜ್ವಾಲಾಮುಖಿ ಇಟಲಿ, ವೆಸುವಿಯುಸ್ ಜ್ವಾಲಾಮುಖಿ ಇಟಲಿ. ಲುಪ್ತ ಜ್ವಾಲಾಮುಖಿಗಳು ಇವುಗಳು ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರದಲ್ಲಿ ಯಾವುದೇ ಕಾರ್ಯಾಚರಣೆ ನಡೆಸಿರುವುದಿಲ್ಲ. ಜ್ವಾಲಾಮುಖಿಯ ವಸ್ತುಗಳು: ಜ್ವಾಲಾಮುಖಿಗಳಿಂದ 3 ಬಗೆಯ ವಸ್ತುಗಳು ಹೊರಬೀಳುತ್ತವೆ. ಅವುಗಳೆಂದರೆ ಘನ ವಸ್ತುಗಳು, ಜ್ವಾಲಾಮುಖಿಯ ಗುಂಡುಗಳು, ಕಿಟ್ಟಧೂಳು, ಬೂದಿ. ದ್ರವ ವಸ್ತುಗಳು, ಲಾವಾರಸ. ಅನಿಲಗಳು, ಗಂಧಕ, ಜಲಜನಕ, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿ. ಜ್ವಾಲಾಮುಖಿಯ ಹಂಚಿಕೆ: ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಜ್ವಾಲಾಮುಖಿಗಳು ಸಂಭವಿಸುತ್ತವೆ. ಜ್ವಾಲಾಮುಖಿ ಕಂಡುಬರುವ ಪ್ರಮುಖ ಪ್ರದೇಶಗಳೆಂದರೆ ಪೆಸಿಫಿಕ್ ವೃತ್ತ ಪ್ರದೇಶ, ಫಿಲಿಪೈನ್ಸ್, ಜಪಾನ್, USA, ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ. ಮಧ್ಯ ಅಟ್ಲಾಂಟಿಕ್ ವಲಯ, ಐಸ್ಲ್ಯಾಂಡ್, ವೆಸ್ಟ್ ಇಂಡೀಸ್ ದ್ವೀಪಗಳು. ಮಧ್ಯ ಭೂಖಂಡ ವಲಯ, ಇಟಲಿ, ಸ್ಪೇನ್, ಫ್ರಾನ್ಸ್, ಗ್ರೀಸ್, ಟರ್ಕಿ. ಪ್ರಮುಖ ದ್ವೀಪಗಳು, ಹವಾಯಿ, ಇಂಡೋನೇಷ್ಯಾ. ಭೂಕಂಪಗಳು, ಅರ್ಥ್ಕ್ವೇಕ್ಸ್. ಭೂ ಮೇಲ್ಮೈನಲ್ಲಿ ಉಂಟಾಗುವ ನಡುಗುವಿಕೆ, ಕಂಪನ ಹಾಗೂ ಕಂಪನಗಳ ಸರಣಿಯನ್ನು ಭೂಕಂಪವೆಂದು ಕರೆಯುವರು. ಇವುಗಳು ಭೂಕವಚದ ಶಿಲೆಗಳ ಕ್ಷಿಪ್ರ ಚಲನೆಯಿಂದ ಭೂಕವಚದ ಅಥವಾ ಮ್ಯಾಂಟಲ್ ಪದರದೊಳಗೆ ಉಂಟಾಗುತ್ತವೆ. ಭೂಮಿಯ ಅಂತರಾಳದಲ್ಲಿ ಉಂಟಾಗುವ ಭೂಕಂಪದ ಉಗಮ ಸ್ಥಾನವನ್ನು ಭೂಕಂಪ ನಾಭಿಕೇಂದ್ರ ಅಥವಾ ಭೂಕಂಪ ಒಳಕೇಂದ್ರವೆಂದು ಕರೆಯುವರು. ಭೂಕಂಪ ನಾಭಿಯಿಂದ ಲಂಬಕೋನದಲ್ಲಿರುವ ಭೂಮೇಲ್ಮೈನ ಸ್ಥಳವನ್ನು ಭೂಕಂಪ ಹೊರಕೇಂದ್ರವೆನ್ನುವರು. ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಭೂಕಂಪಶಾಸ್ತ್ರ ಎನ್ನುವರು.
ಭೂಕಂಪ ಅಲೆಗಳ ಆರಂಭ, ಸ್ಥಳ, ವೇಳೆ, ವೇಗ ಹಾಗೂ ದಿಕ್ಕನ್ನು ದಾಖಲಿಸುವ ಉಪಕರಣವನ್ನು ಭೂಕಂಪ ಮಾಪಕ ಎನ್ನುವರು. ಭೂಕಂಪದ ವಿಧಗಳು. ಜ್ವಾಲಾಮುಖಿ ಭೂಕಂಪಗಳು. ಈ ರೀತಿ ಭೂಕಂಪಗಳು ಜ್ವಾಲಾಮುಖಿ ಉಂಟಾಗುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಜ್ವಾಲಾಮುಖಿಯ ಸ್ಫೋಟದ ಸಂದರ್ಭದಲ್ಲಿ ಅನಂತರ ಇಲ್ಲಿ ಕಂಪನಗಳು ಉಂಟಾಗುತ್ತಿರುತ್ತವೆ. ಸ್ತರಭಂಗ ಭೂಕಂಪಗಳು. ಈ ರೀತಿಯ ಭೂಕಂಪಗಳು ಭೂಮಿಯ ಒಳಗಿನ ಪದರಗಳ ಕುಸಿತದಿಂದ ಉಂಟಾಗುತ್ತದೆ. ಈ ರೀತಿಯ ಭೂಕಂಪಗಳು ಜ್ವಾಲಾಮುಖಿ ಭೂಕಂಪಗಳಿಗಿಂತ ಹೆಚ್ಚು ತೀವ್ರವಾಗಿರುವುದಿಲ್ಲ. ಇವು ಸಾಮಾನ್ಯವಾಗಿ ಪರ್ವತ ಪ್ರದೇಶಗಳಲ್ಲಿನ ಗುಹೆಗಳ ಕುಸಿಯುವಿಕೆ, ಬಂಡೆಗಳ ಸ್ಥಾನಪಲ್ಲಟದಿಂದ ಉಂಟಾಗುತ್ತದೆ. ಟೆಕ್ಟೋನಿಕ್ ಅರ್ಥ್ಕ್ವೇಕ್ಸ್. ಈ ರೀತಿಯ ಕಂಪನಗಳ ಅತ್ಯಂತ ಹೆಚ್ಚು ಶಕ್ತಿಯಾಗಿರುತ್ತವೆ. 95% ಕಂಪನಗಳು ಈ ಗುಂಪಿಗೆ ಸೇರುತ್ತವೆ. ಈ ರೀತಿಯ ಭೂಕಂಪನಗಳು ಭೂಮಿಯ ಅಂತರಾಳದಲ್ಲಿ ಉಂಟಾಗುವ ಯಾಂತ್ರಿಕ ಒತ್ತಡಗಳಿಂದ ಉಂಟಾಗುತ್ತದೆ. ಭೂಕಂಪಗಳು ಉಂಟಾಗಲು ಕಾರಣಗಳು. ಭೂರಚನಾ ಕಾರಣಗಳು. ಭೂಮಿಯ ಒಳಗಿನ ಶಿಲಾಫಲಕಗಳ ಚಲನೆಯಿಂದ ಭೂಕಂಪಗಳು ಉಂಟಾಗುತ್ತವೆ. ಉದಾಹರಣೆಗೆ ಪೆಸಿಫಿಕ್ ಸಾಗರದ ಸುತ್ತಮುತ್ತಲಿನ ವಲಯ. ಜ್ವಾಲಾಮುಖಿ ಕಾರ್ಯಾಚರಣೆಗಳು. ಜ್ವಾಲಾಮುಖಿಗಳಲ್ಲಿ ಅನಿಲಗಳ ಸ್ಫೋಟನೆಯಿಂದ ಭೂಕಂಪ ಉಂಟಾಗುತ್ತದೆ. ಉದಾಹರಣೆಗೆ ಇಂಡೋನೇಷಿಯಾದ ಕ್ರಕ್ಟೋವಾ ಜ್ವಾಲಾಮುಖಿ. ಸ್ತರಭಂಗ. ಭೂಮಿಯ ಒಳಗಿನ ಶಿಲಾಸ್ತರಗಳ ಸ್ಥಾನಪಲ್ಲಟ, ಭೂಕುಸಿತದಿಂದ ಭೂಸ್ತರಗಳು ಮೇಲಕ್ಕೆ ಅಥವಾ ಕೆಳಮುಖವಾಗಿ ಜರುಗುವುದರಿಂದ ಉದ್ದವಾದ ಬಿರುಕುಗಳು ಉಂಟಾಗುತ್ತವೆ. ಈ ರೀತಿ ಭೂಫಲಕಗಳು ಚಲಿಸುವುದರಿಂದ ಭೂಕಂಪನ ಉಂಟಾಗುತ್ತದೆ. ಉದಾಹರಣೆಗೆ ಕ್ಯಾಲಿಫೋರ್ನಿಯಾದಲ್ಲಿರುವ ಸಾನ್ ಆಂಡ್ರಿಯಾಸ್ ಸ್ತರಭಂಗ ಪ್ರದೇಶ. ಮಾನವ ನಿರ್ಮಿತ ಅಂಶಗಳು. ಮಾನವನ ಕೆಲವೊಂದು ಕಾರ್ಯಚಟುವಟಿಕೆಗಳು ಭೂಕಂಪಗಳಿಗೆ ಕಾರಣವಾಗುತ್ತಿದೆ. ಅವುಗಳೆಂದರೆ ಗಣಿಗಾರಿಕೆ, ಬೃಹತ್ ಅಣೆಕಟ್ಟುಗಳು, ಜಲಾಶಯಗಳು ಮತ್ತು ಅಣ್ವಸ್ತ್ರ ಪರೀಕ್ಷೆಗಳು ಇತ್ಯಾದಿ. ಉದಾಹರಣೆಗೆ ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು, ಯುಎಸ್ಎಯ ಹೂವರ್ ಡ್ಯಾಮ್. ಭೂಕಂಪನ ಅಲೆಗಳು. ಭೂಕಂಪನದ ಅಲೆಗಳನ್ನು 3 ರೀತಿಯಾಗಿ ವಿಂಗಡಿಸಬಹುದಾಗಿದೆ. ಅವುಗಳೆಂದರೆ ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು. ಇವುಗಳು ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರವನ್ನು ತಲುಪುತ್ತವೆ. ಇವು ನೀಳ ಅಲೆಗಳು. ಇವು ಅತ್ಯಂತ ವೇಗವಾಗಿ ಚಲಿಸುತ್ತವೆ. ಇವು ಘನ, ದ್ರವ, ಅನಿಲಗಳ ಮೂಲಕ ಚಲಿಸುತ್ತವೆ. ದ್ವಿತೀಯ ಅಲೆಗಳು. ಇವು ಅಡ್ಡ ಅಲೆಗಳು. ಘನ ಮತ್ತು ಅನಿಲಗಳ ಮೂಲಕ ಮಾತ್ರ ಚಲಿಸುತ್ತವೆ. ಇವು ಪ್ರಾಥಮಿಕ ಅಲೆಗಳ ನಂತರ ಹೊರಕೇಂದ್ರವನ್ನು ತಲುಪುತ್ತವೆ. ಮೇಲ್ಮೈ ಅಲೆಗಳು. ಇವುಗಳನ್ನು ಉದ್ದ ಅಲೆಗಳು ಎನ್ನುವರು. ಇವು ಅತ್ಯಂತ ನಿಧಾನಗತಿಯ ಭೂಕಂಪನ ಅಲೆಗಳು. ಇವು ಅತ್ಯಂತ ಹಾನಿಕಾರಕ ಅಲೆಗಳಾಗಿವೆ. ಸುನಾಮಿ. ಸಮುದ್ರ ಮತ್ತು ಸಾಗರ ತಳದಲ್ಲಿ ಉಂಟಾಗುವ ಭೂಕಂಪನಗಳಿಂದ ಸಾಗರಗಳಲ್ಲಿ ಅತಿ ಎತ್ತರವಾದ ಭೀಕರ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತವೆ. ಇವುಗಳನ್ನು ಸುನಾಮಿ ಎಂದು ಕರೆಯುವರು. ಇದು ಜಪಾನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ತೀರಕ್ಕೆ ಅಪ್ಪಳಿಸುವ ಎತ್ತರದ ಅಲೆಗಳು ಎಂದು ಅರ್ಥ. ಉದಾಹರಣೆಗೆ 2004 ಡಿಸೆಂಬರ್ 26ರಂದು ಉಂಟಾದ ಸುನಾಮಿ ಅಲೆಗಳು ಭಾರತ, ಇಂಡೋನೇಷ್ಯಾ, ಥೈಲ್ಯಾಂಡ್, ಶ್ರೀಲಂಕಾ ದೇಶಗಳ ತೀರಕ್ಕೆ ಅಪ್ಪಳಿಸಿ ಅಪಾರ ಹಾನಿಯನ್ನುಂಟು ಮಾಡಿದೆ. 2011 ಮಾರ್ಚ್ 11ರಂದು ಸುನಾಮಿ ಅಲೆಗಳು ಜಪಾನಿನ ಫುಕುಶಿಮಾ, ಸೆಂಡೈ, ಮಿಯಾಗಿ ಪ್ರದೇಶಗಳಿಗೆ ಅಪ್ಪಳಿಸಿ ಅಪಾರ ಹಾನಿಯನ್ನುಂಟು ಮಾಡಿದೆ. ಭೂಕಂಪನಗಳ ದಾಖಲು. ಭೂಕಂಪನಗಳನ್ನು ಭೂಕಂಪನ ದಾಖಲೆಯ ಕೇಂದ್ರಗಳು ದಾಖಲಿಸಿಕೊಳ್ಳುತ್ತವೆ. ಇವುಗಳನ್ನು ಸೆಸ್ಮಿಕ್ ಕೇಂದ್ರಗಳು ಎಂತಲೂ ಕರೆಯುತ್ತಾರೆ. ಈ ಕೇಂದ್ರಗಳಲ್ಲಿರುವ ಸೆಸ್ಮೋಗ್ರಾಫ್ ಎನ್ನುವ ವಿಶೇಷ ಸಾಧನಗಳಿಂದ ಭೂಕಂಪನಗಳ ತೀವ್ರತೆಯನ್ನು ಅಳೆಯಲಾಗುತ್ತದೆ. ಭಾರತದಲ್ಲಿರುವ ಕೆಲವು ಪ್ರಮುಖ ಭೂಕಂಪನ ದಾಖಲೆಯ ಕೇಂದ್ರಗಳು. ಭಾರತದಲ್ಲಿ ಗೌರಿಬಿದನೂರು, ಕೊಡೈಕೆನಾಲ್, ಪುಣೆ, ಹೈದರಾಬಾದ್ ಮತ್ತು ಡೆಹ್ರಾಡೂನ್ಗಳಲ್ಲಿ ಭೂಕಂಪನ ದಾಖಲೆಯ ಕೇಂದ್ರಗಳಿವೆ. ಕರ್ನಾಟಕದ ಏಕೈಕ ಭೂಕಂಪನ ದಾಖಲೆಯ ಕೇಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿದೆ.
ಭೂಕಂಪನಗಳ ಶಕ್ತಿ. ಭೂಕಂಪನವಾದಾಗ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ. ಒಂದು ತೀವ್ರವಾದ ಭೂಕಂಪದಿಂದ ಬಿಡುಗಡೆಯಾಗುವ ಶಕ್ತಿಯು ಒಂದು ಪರಮಾಣು ಬಾಂಬ್ನ ಸ್ಫೋಟದಿಂದ ಬಿಡುಗಡೆಯಾಗುವ ಶಕ್ತಿಗೆ ಸಮವಾಗಿರುತ್ತದೆ. ಭೂಕಂಪದಿಂದ ಬಿಡುಗಡೆಯಾಗುವ ಶಕ್ತಿಯನ್ನು ಜೂಲ್ ಅಥವಾ ಎರ್ಗ್ಗಳಲ್ಲಿ ಅಳೆಯುತ್ತೇವೆ. 1 ಎರ್ಗ್ = 1 ಡೈನ್ ಪರ್ ಸೆಂಟಿಮೀಟರ್. 1 ಜೂಲ್ = 10⁻⁷ ಎರ್ಗ್. ಭೂಕಂಪನದಿಂದ ಬಿಡುಗಡೆಯಾಗುವ ಶಕ್ತಿಯನ್ನು ಅನೇಕ ವಿಧಾನಗಳಿಂದ ಲೆಕ್ಕಾಚಾರ ಮಾಡುತ್ತೇವೆ. ಇವುಗಳಲ್ಲಿ ಅತ್ಯಂತ ವ್ಯಾಪಕವಾಗಿ ಬಳಸಲ್ಪಡುತ್ತಿರುವ ವಿಧಾನವೆಂದರೆ ಸೂತ್ರದ ಮೂಲಕ ಲೆಕ್ಕಾಚಾರ ಕಂಡುಹಿಡಿದವರು ಬಿ. ಗೊಲ್ಟ್ಜಿನ್ ಎಂಬ ವಿಜ್ಞಾನಿ. ಭಾರತದಲ್ಲಿ ಭೂಕಂಪನ ಪ್ರದೇಶಗಳು. ಭಾರತದಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಉಂಟಾಗುತ್ತದೆ. ಹಿಮಾಲಯದ ಸಿಂಧೂ-ಗಂಗಾ ನದಿಯ ಮಾರ್ಗದ ಪ್ರದೇಶ, ಕಚ್ ಪ್ರದೇಶಗಳಲ್ಲಿ ಹೆಚ್ಚಿನ ಭೂಕಂಪನಗಳು ಸಂಭವಿಸುತ್ತವೆ. ಉತ್ತರ ಭಾರತಕ್ಕೆ ಹೋಲಿಸಿದರೆ ದಕ್ಷಿಣ ಭಾರತವು ಹೆಚ್ಚು ಸುರಕ್ಷತೆಯ ಪ್ರದೇಶವಾಗಿದೆ. ಇಲ್ಲಿನ ದಕ್ಕನ್ ಪ್ರಸ್ಥಭೂಮಿಯು ವಿಶಾಲವಾಗಿ ಹರಡಿಕೊಂಡಿರುವುದರಿಂದ ಇಲ್ಲಿ ಭೂಕಂಪನಗಳು ಕಡಿಮೆ. ಆದರೆ ದಕ್ಷಿಣ ಪ್ರಸ್ಥಭೂಮಿಯ ಅಂಚುಗಳಲ್ಲಿ ಆಗಾಗ್ಗೆ ಭೂಕಂಪನಗಳು ಸಂಭವಿಸುತ್ತವೆ. ಇದಕ್ಕೆ ಉದಾಹರಣೆಯೆಂದರೆ 1967ರಲ್ಲಿ ಸಂಭವಿಸಿದ ಕೊಯ್ನಾ ಅಣೆಕಟ್ಟು ಪ್ರದೇಶದ ಭೂಕಂಪನಗಳು ಮತ್ತು 1993ರಲ್ಲಿ ಸಂಭವಿಸಿದ ಲಾತೂರ್ ಭೂಕಂಪನಗಳು. ಪ್ರಪಂಚದ ಅತ್ಯಂತ ಭೀಕರ ಭೂಕಂಪಗಳು. ಜ್ವಾಲಾಮುಖಿ ಸಾಂಗ್ಶಿ ದೇಶ ಚೀನಾ 1556ರಲ್ಲಿ. ತಾಂಗ್ಶಾನ್ ದೇಶ ಚೀನಾ 1976ರಲ್ಲಿ. ಹಲಾಬ್ ಜ್ವಾಲಾಮುಖಿ ಸಿರಿಯಾ 1938. ಕ್ಸಿನಿಂಗ್ ಜ್ವಾಲಾಮುಖಿ ಚೀನಾ 1927. ಡಾಮ್ಗಾನ್ ಜ್ವಾಲಾಮುಖಿ ಇರಾನ್ 1856. ಗನಸು ಚೀನಾ 1920. ಅರ್ಡಾಬಿಲ್ ಇರಾನ್ 1893. ಕ್ವಾಂಟೋ ಜಪಾನ್ 1923. ಆಶ್ಗಾಬಾದ್ ತುರ್ಕ್ಮೆನಿಸ್ತಾನ್ 1948. ಮೆಸ್ಸಿನಾ ಇಟಲಿ 1908.